ಎಲ್ಲರಿಗೂ ನಮಸ್ಕಾರ. ಕಿಣಿಸ್ ಬಸರಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಮಂಗಳೂರಿನ ಬಿಜೆಯಲ್ಲಿರುವಂಥ ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಅಲ್ಲಿದ್ದೇನೆ. ಹಾಗೆ ಇದ್ರ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಫ್ರೆಂಡ್ಸ್, ಇಲ್ಲಿ ಒಂದು ಬೆಸ್ಟ್ ಬಂಪರ್ ಆಫರ್ ನಡೀತಾ ಉಂಟು. ಅದೇನಂತ ಹೇಳಿದರೆ, ಎನಿಥಿಂಗ್ ಫಾರ್ ಎನಿಥಿಂಗ್ ಎಕ್ಸ್ಚೇಂಜ್ ಆಫರ್ ಅಪ್ ಟು 60% ಸೇಲ್ ನಡೀತಾ ಇದೆ. ಇದು ಜೂನ್ 30ರ ತನಕ ಈ ಆಫರ್ ಇದೆ. ಫ್ರೆಂಡ್ಸ್, ಇಲ್ಲಿ ನೀವು ನಿಮ್ಮ ಮನೆಯ ಹಳೆಯ ಅಡುಗೆ ಉಪಕರಣಗಳು ಯಾವುದೇ ಇರಲಿ, ಯಾವುದೇ ಕಂಡೀಷನಲ್ಲಿರಲಿ, ಯಾವುದೇ ಬ್ರ್ಯಾಂಡ್ದಾಗಿರಲಿ, ಅದನ್ನು ಇಲ್ಲಿ ತಗೊಂಡು ಬನ್ನಿ. ಹಾಗೆ ಅದನ್ನು ಎಕ್ಸ್ಚೇಂಜ್ ಮಾಡಿ ಪ್ರೆಸ್ಟೀಜ್ನ ಬೆಸ್ಟ್ ಹೊಸ ಪ್ರಾಡಕ್ಟೊಂದಿಗೆ ಅಪ್ಗ್ರೇಡ್ ಆಗಿ. ಸೂಪರ್ ಆದಂಥ ಬಂಪರ್ ಆಫರ್ ಇಲ್ಲಿ ಸಿಗ್ತಾ ಇದೆ. ಅದೇ ರೀತಿ ಬನ್ನಿ, ಖಂಡಿತವಾಗಿಯೂ ಇಲ್ಲಿ ಏನೆಲ್ಲ ಇದೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಹಾಗಾದರೆ ಫಸ್ಟ್ ಟೈಮ್ ಕಿಣಿಸ್ ಬಸರಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಈ ಮಾಡೆಲ್ ಬಂದು ಪ್ರೆಸ್ಟೀಜ್ ಅವ್ರದ್ದು ಸ್ವಚ್ಛ ಎಫಿಷಿ ಅಂತ. ಸೊ ನಿಮ್ಗೆ ಬೇಸಿಕಲಿ ಸ್ಟವ್ ಅಲ್ಲಿ ನಿಮ್ಗೆ ಈಗ ಓವರ್ ಸ್ಪಿಲ್ ಆಗಿ ಕ್ಲೀನ್ ಮಾಡ್ಲಿಕ್ಕೆ ಕಷ್ಟ ಇರುವಂತ ಇದ್ರೆ, ಸೊ ಇದು ಹೇಗೆ ಹೇಳಿದ್ರೆ, ನೀವು ಈ ತರ ಲಿಫ್ಟೇಬಲ್ ಮಾಡೆಲ್. ಸೊ ಏನೇ ಓವರ್ ಸ್ಪಿಲ್ ಆದ್ರೂ ಕೂಡ ನಿಮ್ಗೆ ಇಲ್ಲೇ ಇರ್ತದೆ. ಸೊ ಕೆಳಗಡೆ ಎಲ್ಲೂ ಬೀಳುದಿಲ್ಲ. ಸೊ ಎಲ್ಲದಕ್ಕೂ ಮಾಡ್ಲಿಕ್ಕೆ ಆಗ್ತದೆ. ಇದರಲ್ಲಿ 2, 3, 4 ಬರ್ನರ್, 3 ಬರ್ನರ್ ಇದು ಆಪ್ಷನ್ ಇದೆ. ಮೇನ್ ಮತ್ತೆ ಇಂಡಿಯನ್ ಬರ್ನರ್ಸ್ ಮ್ಯಾಮ್. ಸೊ ಎಷ್ಟು ವರ್ಷ ಕೂಡ ಆದ್ರೂ ಕೂಡ ನಿಮ್ಗೆ ಈ ಬರ್ನರ್ಸ್ ಹಾಳಾಗುದಿಲ್ಲ. ಒಂದು ವೇಳೆ ರಿಪ್ಲೇಸ್ಮೆಂಟ್ ಬೇಕು ಅಂತ ಆದ್ರೂ ಕೂಡ ನಿಮ್ಗೆ ಇಲ್ಲೇ ಸಿಗ್ತದೆ. ಮತ್ತೆ ಸೆಕೆಂಡ್ ಥಿಂಗ್, ಇದು ನಿಮ್ಗೆ ಕನ್ಸೀಲ್ಡ್. ಕೆಲವರು ಕಟ್ ಮಾಡಿ ಒಳಗಡೆ ಕುದಿಸ್ತಾರೆ, ಕೆಲವರು ಮೇಲೆ ಇಡ್ತಾರೆ. ಸೊ 2 in 1 ಆಪ್ಷನ್. ಸೊ ಆಟೋ ಇಗ್ನಿಷನ್ ಅಲ್ಲಿ ಕೂಡ ಅವೈಲೇಬಲ್ ಇದೆ, ನಾನ್ ಆಟೋ ಕೂಡ ಅವೈಲೇಬಲ್ ಇದೆ. ಸೊ ಇದು ಮಾಡೆಲ್ ಬಂದು ವೆಕ್ಟ್ರಾ ಅಂತ. ಸೊ ಇದರಲ್ಲಿ ಕೂಡ 2, 3, 4 ಆಪ್ಷನ್ಸ್ ಅವೈಲೇಬಲ್ ಇದೆ. ಸೊ ಬೇಸಿಕಲಿ ಅಂತ ಹೇಳಿದ್ರೆ, ನಿಮ್ಗೆ 10 years ವಾರಂಟಿ ಆನ್ ಗ್ಲಾಸ್, 2 years ಆನ್ ಫುಲ್ ಪ್ರಾಡಕ್ಟ್. ಮತ್ತೆ ನಿಮ್ಗೆ ಕ್ಲೀನಿಂಗ್ ಗೆ ನೀವು ಅದರಲ್ಲಿ ಒಂದು ಬೇರೆ ಟೈಪ್ ಆಫ್ ಕ್ಲೀನಿಂಗ್ ಎಫಿಷಿಯನ್ಸಿ ನೋಡಿದ್ರಿ. ಇದರಲ್ಲಿ ಹೇಗೆ ಹೇಳಿದ್ರೆ, ಈ ತರ ಸ್ಟ್ಯಾಂಡ್ ಕೊಟ್ಟಿರ್ತಾರೆ. ಏನಾದ್ರು ಇನ್ ಕೇಸ್ ಓವರ್ ಸ್ಪಿಲ್ ಆದ್ರೂ ಕೂಡ ನೀವು ಕೆಳಗಡೆ ಕೈಯಲ್ಲಿ ಈಸಿಲಿ ಕ್ಲೀನ್ ಮಾಡ್ಕೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ಎತ್ತಿ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ. ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಇದರಲ್ಲಿ 3 way ಇನ್ಲೆಟ್. ಸೊ 2 ಸೈಡ್, ರೈಟ್ ಲೆಫ್ಟ್, ಇಲ್ಲಿ ಕೂಡ ಕೊಡ್ಬೋದು. ಬೈ ಡಿಫಾಲ್ಟ್ ಹಿಂದಿನಿಂದ ಕೊಟ್ಟಿದ್ದಾರೆ. ಸೊ ಇದನ್ನ ಕ್ಲೋಸ್ ಮಾಡಿದ್ರೆ ಇಲ್ಲಿ ಕೊಡ್ಬೋದು. ಸೊ ಇದರಲ್ಲಿ ಕೂಡ 2, 3, 4 ಆಪ್ಷನ್ ಇದೆ. ಸೊ 4 ಬಂದು ನಿಮ್ಗೆ ಸ್ವಲ್ಪ ದೊಡ್ಡ ಸ್ಟವ್, ಸ್ಕ್ವೇರ್ ಅಲ್ಲ, ನಿಮ್ಗೆ ರೆಕ್ಟಾಂಗಲ್ ಶೇಪ್ ಅಲ್ಲಿ ಬರ್ತದೆ. ಪ್ರೆಸ್ಟೀಜ್ ಅವ್ರದ್ದು ಸ್ಟವ್ ಬೇಸಿಕಲಿ 2 years ವಾರಂಟಿ, ಸ್ಟ್ಯಾಂಡರ್ಡ್ ವಾರಂಟಿ ಎಲ್ಲ ಸ್ಟವ್ಗೂ ಇರ್ತದೆ. ಗ್ಲಾಸ್ ಅಲ್ಲಿ ವೇರಿ ಆಗ್ತದೆ. ಸೊ 2 years ಇದು ಇದೆ, 5 years ಇದೆ, 10 years ಇದೆ. ಸೊ ಈ ನೋಡಿರೋದು 10 years ವಾರಂಟಿ ಇರುವಂತ ಸ್ಟವ್ಗಳು. ಇದು ಬಂದು OTG. ಸೊ ಯಾರಾದ್ರೂ ಪ್ರೊಫೆಷನಲ್ ಬೇಕರ್ಸ್ ಯಾರಾದ್ರೂ ಇದ್ರೆ, ಸೊ ದಿಸ್ ಇಸ್ ದ ರೈಟ್ ಪ್ರಾಡಕ್ಟ್. ಇದರಲ್ಲಿ ನಿಮ್ಗೆ ಬೇಕಿಂಗ್ ಟ್ರೇಸ್ ಬರ್ತದೆ. ಸೊ ನಿಮ್ಗೆ ಟಾಪ್ ಹಿಂಟಿಂಗ್, ಬಾಟಮ್ ಹಿಂಟಿಂಗ್ ಎಲಿಮೆಂಟ್ ಇದೆ. ಸೊ ನಿಮ್ದು ಕೇಕ್ ಆಗ್ಲಿ, ಪಿಜ್ಜಾ ಆಗ್ಲಿ, ಸೊ ನೀವು ಏನಾದ್ರು ಕುಕ್ ಮಾಡ್ತೀರಿ, ಇಲ್ಲ ಚಿಕನ್, ಇಲ್ಲ ಪನ್ನೀರ್ ಏನಾದ್ರು ಗ್ರಿಲ್ ಮಾಡ್ತೀರಿ ಅಂತ ಹೇಳಿದ್ರು ಕೂಡ ಅದು ಆಪ್ಷನ್ ಇದೆ. ಇದರಲ್ಲಿ ನಿಮ್ಗೆ ಇಲ್ಲಿ ರೋಟಿಸರಿ ಆಪ್ಷನ್ ಕೂಡ ಇದೆ. ಸಪೋಸ್ ನೀವು ಗ್ರಿಲ್ ಮಾಡ್ತೀರಿ ಅಂತ ಹೇಳಿದ್ರೆ, ರೋಟಿಸರಿ ಇಲ್ಲಿ ಹಾಕಿ ನೀವು ಗ್ರಿಲ್ ಮಾಡ್ಕೊಳ್ಬಹುದು. ಸೊ ಟೆಂಪರೇಚರ್ ಮತ್ತೆ ಟೈಮಿಂಗ್ ಸೆಟ್ ಮಾಡ್ಕೊಳ್ಬಹುದು. ಪ್ರೆಸ್ಟೀಜ್ ಅಲ್ಲಿ ನಿಮ್ಗೆ ಚಿಮ್ನಿ ಆಪ್ಷನ್ಸ್ ಕೂಡ ಅವೈಲೇಬಲ್. ಯಾರಾದ್ರು ಹೊಸ ಮನೆ ಕಟ್ಟುವವರಿದ್ರೆ, ಸೊ ನಿಮ್ಗೆ ಚಿಮ್ನಿ ಅಂಡ್ ಗ್ಯಾಸ್ ಸ್ಟವ್ ಕಾಂಬಿನೇಷನ್ಸ್ ಅವೈಲೇಬಲ್ ಇದೆ. ಸೊ ಚಿಮ್ನಿಯಲ್ಲಿ ನಮ್ಮಲ್ಲಿ 2 ಸೈಜ್, 2 feet ಅಂಡ್ 3 feet. ಸೊ ಬೇಸಿಕಲಿ ನಿಮ್ಗೆ ಇದೆಲ್ಲ ಆಟೋ ಕ್ಲೀನ್ ಚಿಮ್ನೀಸ್. ಸೊ ಈಸಿಲಿ ಆಪರೇಟ್ ಮಾಡ್ಕೊಳ್ಬಹುದು ಮುಂಚಿನ ತರ. ಸೊ ಇದು ಗೆಸ್ಚರ್ ಕಂಟ್ರೋಲ್ ಪ್ಲಸ್ ಟಚ್ ಕಂಟ್ರೋಲ್ ಅಲ್ಲಿ ಕೂಡ ನೀವು ಇದನ್ನು ಆಪರೇಟ್ ಮಾಡಬಹುದು. ಸೊ ಕ್ಲೀನಿಂಗ್ ಅಂತ ಹೇಳಿದ್ರೆ, ನಿಮ್ಗೆ ಚಿಮ್ನಿ ಕ್ಲೀನಿಂಗ್ ಯಾವ್ದು ದೊಡ್ಡ ತಲೆನೋವಿಲ್ಲ. ಸೊ ಇದ್ರೊಳಗಡೆ ಏನು ಆಯಿಲ್ ಇರ್ತದಲ್ಲ, ಇದನ್ನ ಮಾತ್ರ ನೀವು ಕ್ಲೀನ್ ಮಾಡಿದ್ರೆ ಆಯ್ತು. ಸೊ ಹೀಗೆ ಮತ್ತೆ ಹಾಕಿದ್ರೆ ಮುಗೀತು. ಟಿ ಶೇಪ್ ಅಲ್ಲಿ ಆಪ್ಷನ್ಸ್ ಇದೆ. ಇದೆಲ್ಲ BLDC ಚಿಮ್ನೀಸ್. ಸೊ ಲೋ ನಾಯ್ಸ್, ಲೋ ಪವರ್, ಎನರ್ಜಿ ಕನ್ಸಂಪ್ಷನ್ ಬೇಕು ಅಂತ ಹೇಳಿದ್ರೆ ಈ ತರ ಚಿಮ್ನೀಸ್ ಕೂಡ ನೋಡಬಹುದು. ಗ್ರೈಂಡರ್ಸ್ ಬಂದು ನಿಮ್ಗೆ ಇದರಲ್ಲಿ ಮಲ್ಟಿಪಲ್ ವೆರೈಟೀಸ್ ಇದೆ ಮ್ಯಾಮ್. ಸೊ ಎಲ್ಲ ಪ್ರೆಸ್ಟೀಜ್ ಇದ್ದು ಗ್ರೈಂಡರ್ಸ್ ನಿಮ್ಗೆ 2 liters ಕೆಪಾಸಿಟಿ ಇರುವಂತದ್ದೇ, ಎಲ್ಲ ಕಾಂಪ್ಯಾಕ್ಟ್ ಮಾಡೆಲ್ಸ್. ಸೊ ಈಗಿನ ಮನೆಗೆ ಸೂಟ್ ಆಗುವ ಹಾಗೆ ಸ್ಮಾಲರ್ ಸ್ಪೇಸಸ್ ಅಲ್ಲಿ ಸೇಮ್ ಎಫಿಷಿಯನ್ಸಿ ಕೊಡುವಂತ ಗ್ರೈಂಡರ್ಸ್ ಇದೆ. ಸೊ ಇದೆಲ್ಲ ನಿಮ್ಗೆ 1200 watts ಗ್ರೈಂಡರ್ಗಳು. ಅಟ್ಯಾಚ್ಮೆಂಟ್ಸ್ ಇದೆ ಮ್ಯಾಮ್, ಕಾಯಿ ತುರಿಯುವುದು ಮತ್ತೆ ಚಪಾತಿ ಅಂಟು ಮಾಡುವಂತ 2 ಅಟ್ಯಾಚ್ಮೆಂಟ್ ಕೂಡ ನಿಮ್ಗೆ ಗ್ರೈಂಡರ್ಸ್ ಅಲ್ಲಿ ಇದೆ, ಬರ್ತದೆ. ಇದು ನಿಮ್ಮ ಎಗ್ ಬಾಯ್ಲರ್. ಸೊ ನೀವು ಪಾತ್ರೆಯಲ್ಲಿ ಇಡುವಾಗ ಮೊಟ್ಟೆ ಒಡೆಯುವುದು, ಸೊ ಫುಲ್ ಸ್ಪ್ರೆಡ್ ಆಗುವಂಥದ್ದು, ಆ ಪ್ರಾಬ್ಲಮ್ಸ್ ಎಲ್ಲ ಕಂಪ್ಲೀಟ್ಲಿ ಅವಾಯ್ಡ್ ಆಗ್ತದೆ. ಇಲ್ಲಿ ಕೆಳಗಡೆಯಿಂದ ನೀರು ಹಾಕಿ ನೀವು ಇಲ್ಲಿ ಎಗ್ ಅನ್ನು ಇಡಬೇಕು. ಎಗ್ ಅನ್ನು ಇಟ್ಟು ಟಾಪ್ ಅಲ್ಲಿ ಒಂದು ನೀವು ಹೋಲ್ ಮಾಡಬೇಕು. ಅದು ಹೋಲ್ ಮಾಡಿ ಇದನ್ನು ಕ್ಲೋಸ್ ಮಾಡಿದ್ರೆ ವಿದಿನ್ 10 minutes ನಿಮ್ಗೆ ಎಗ್ ಬಾಯ್ಲ್ ಆಗ್ತದೆ. ಆ ಎಗ್ ಅನ್ನು ಓವರ್ ಬಾಯ್ಲ್ ಮಾಡಿದ್ರೆ ಸ್ವಲ್ಪ ಹಾರ್ಡ್ ಆಗ್ತದಲ್ಲ, ಸೊ ಅದು ಆಗುದಿಲ್ಲ. ನಿಮ್ಗೆ ವೆರಿ ಸಾಫ್ಟ್ ಇರ್ತದೆ ಎಗ್ ಓವರ್ ಆಲ್. ಎಲೆಕ್ಟ್ರಿಕ್ ಚಾಪರ್ಸ್. ಸೊ ಬೇಸಿಕಲಿ ವೆಜಿಟೇಬಲ್ಸ್, ಆನಿಯನ್, ಫ್ರೂಟ್ಸ್ ಅಂಡ್ ನಟ್ಸ್, ಈಗ ಮೀಟ್ ಇಲ್ಲ ವಿಪ್ಡ್ ಕ್ರೀಮ್ ಏನಾದ್ರು ಮಾಡ್ಲಿಕ್ಕಿದ್ರೆ ಎಲ್ಲದಕ್ಕೂ ಆಲ್ ಇನ್ ಒನ್ ಸೊಲ್ಯೂಷನ್. ಸೊ ಇದು ಕೆಟಲ್ಗಳು. ಇದು ಯಾಕೆ ಇಟ್ಟಿದ್ದೇವೆ ಹೇಳಿದ್ರೆ, ನಾವು ಇಲ್ಲಿ ಇನ್ಸ್ಟಿಟ್ಯೂಷನ್ ಆರ್ಡರ್ಸ್ ಅಂದ್ರೆ ಬಲ್ಕ್ ಆರ್ಡರ್ ಗಳಿಗೆ, ಸೊ ಸುಮಾರು ಕಂಪನಿಗಳಿಗೆ ನಾವು ಕೊಟ್ಟಿರ್ತೇವೆ. ಇಲ್ಲಿ ಹಂಗರ್ ಟೈಲ್ ಅಂತ ನಮ್ಮ ಬೈಕಂಪಾಡಿಯಲ್ಲಿ ಒಂದು ಕಂಪನಿ ಇದೆ, ಅವರಿಗೆ ಆಲ್ಮೋಸ್ಟ್ 1000 ಕೆಟಲ್ಸ್ ಬೇಕಿತ್ತು. ಸೊ ನಾವು ಬೇರೆ ಬೇರೆ ಆಲ್ ಓವರ್ ಇಂಡಿಯಾ ಸಪ್ಲೈ ಮಾಡಿದ್ದೇವೆ.
ಇದು ರೋಟ್ರಿ ಅವರಿಗೆ ಅದು ಕೂಡ ಆಲ್ಮೋಸ್ಟ್ 3000 ಕ್ವಾಂಟಿಟಿ. ಸೊ ಯಾರಾದ್ರೂ ಬಲ್ಕ್ ಆರ್ಡರ್ ಥೌಸಂಡ್ಸ್ ಅಲ್ಲಿ ಬೇಕಂತಿಲ್ಲ, 10-20 ನಂಬರ್ಸ್ ಆಫ್ ರಿಕ್ವೈರ್ಮೆಂಟ್ ಕೂಡ ಇದ್ರೂ ಕೂಡ ನಾವು ಸಪ್ಲೈ ಮಾಡ್ತೇವೆ ಎಟ್ ಅ ವೆರಿ ಅಫೋರ್ಡೆಬಲ್ ಪ್ರೈಸಸ್. ಪ್ಲಸ್ ಈ ಬ್ರ್ಯಾಂಡಿಂಗ್ ಕೂಡ ಮಾಡಿ ಕೊಡ್ತೇವೆ ಅವ್ರಿಗೆ ಏನಾದ್ರು ರಿಕ್ವೈರ್ಮೆಂಟ್ ಇದ್ರೆ. ಈ ತರ ಬ್ರ್ಯಾಂಡಿಂಗ್ ಕೂಡ ಇದು ಎಂಬೋಸ್ಡ್ ಬ್ರ್ಯಾಂಡಿಂಗ್. ಸೊ ಇದು ಕೂಡ ಮಾಡಿ ಕೊಡ್ತೇವೆ ನಾವು. ಬೇರೆ ವೆರೈಟೀಸ್ ಆಫ್ ಕೆಟಲ್ಸ್, ಇದು ಕೂಡ ಕೆಟಲ್. ಇದು ನಿಮ್ಮ ಡಿಜಿಟಲ್ ಕೆಟಲ್. ಇದರದ್ದು ಫೀಚರ್ಸ್ ಏನಂತ ಹೇಳಿದ್ರೆ, ನೀವು ಕೆಟಲ್ ಅಲ್ಲಿ ಜನರಲಿ ಅಂತ ಹೇಳಿದ್ರೆ ಒಂದೇ ಟೆಂಪರೇಚರ್. ನೀವು 100°C ಆದ್ಕೂಳೆ ನೀರ್ ಬಾಯ್ಲ್ ಆಗ್ತಿದೆ, ಆಫ್ ಆಗ್ತದೆ. ಇದರಲ್ಲಿ ನೀವು ಡಿಫ್ರೆಂಟ್ ಟೆಂಪರೇಚರ್ ಸೆಟ್ ಮಾಡ್ಬೋದು. 35°. ಈಗ ಒಂದ್ಸತಿ ನೀರ್ ಬಿಸಿ ಮಾಡಿದ್ರಿ, ಚಪ್ಪೆ ಆಯ್ತು, ಮತ್ತೆ ನೀವು 100 ಮಾಡ್ಲಿಕ್ಕೆ ಹೋದ್ರೆ ನಿಮ್ಗೆ ಕುಡಿಲಿಕ್ಕೆ ಆಗುದಿಲ್ಲ. ಸೊ ಇದರಲ್ಲಿ ನಿಮ್ಗೆ 35, 45, 55 ಡಿಫ್ರೆಂಟ್ ಟೆಂಪರೇಚರ್ಸ್ ನೀವು ಮತ್ತೆ ಸೆಟ್ ಮಾಡ್ಕೊಳ್ಬಹುದು. ಸೊ ಮಿಕ್ಸರ್ ಗ್ರೈಂಡರ್ ಅಲ್ಲಿ 3 ರೇಂಜಸ್. ಒಂದು ನಿಮ್ದು 500 ವ್ಯಾಟ್ಸ್, 750 and 1000. ಸೊ ಜನರಲಿ ಈಗ ಫಾಸ್ಟ್ ಮೂವಿಂಗ್, ನಮ್ಗೆ ಈಗ ಥಿಕ್ ಪೇಸ್ಟ್, ಹೆವಿ ಗ್ರೈಂಡಿಂಗ್ ಎಲ್ಲ ಇದ್ರೆ 1000 ವ್ಯಾಟ್ಸ್ ಇಸ್ ಒನ್ ಆಫ್ ದ ಬೆಸ್ಟ್ ಅಂಡ್ ಫಾಸ್ಟೆಸ್ಟ್ ಮೂವಿಂಗ್ ಮಾಡೆಲ್ಗಳು. ಸೊ ಇದು ನಿಮ್ಗೆ 1000 ವ್ಯಾಟ್ಸ್ ಎಂಡುರಾ 3 ಜಾರ್. ಎಂಡುರಾದಲ್ಲಿ 3 ಜಾರ್ ಅವೈಲೇಬಲ್ ಇದೆ, 4 ಜಾರ್ ಇದೆ, 6 ಜಾರ್. ಸೊ 3 ಜಾರ್ ಅಲ್ಲಿ ನಿಮ್ಗೆ ಇಲ್ಲಿ 3 ಜಾರ್ ನೋಡ್ತಿದ್ದೀರಲ್ಲ, ಇದು 3 ಜಾರ್ ಆಯ್ತಾ. 4th ಜಾರ್ ಅಲ್ಲಿ ನಿಮ್ಗೆ ಒಂದು ಜ್ಯೂಸರ್ ಜಾರ್ ಆಡ್ ಆಗ್ತದೆ. ಈ ತರ ಒಂದು ಜ್ಯೂಸರ್ ಜಾರ್ ಆಡ್ ಆಗ್ತದೆ. ಸೊ 6 ಜಾರ್ ಅಲ್ಲಿ ನಿಮ್ಗೆ ಒಂದು ಚಪಾತಿ ಅಂಟು ಮಾಡುವಂಥದ್ದು ಮತ್ತೆ ಚಾಪಿಂಗ್, ಎರಡು ಕೂಡ 2-in-1 ಇದರಲ್ಲಿ ಆಗುವಂಥದ್ದು. ಇನ್ನೊಂದು ಪೌಡರ್ ಗರಂ ಮಸಾಲ, ವೆರಿ ಸ್ಮಾಲ್ ಕ್ವಾಂಟಿಟಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಏನಾದ್ರು ಮಾಡ್ಲಿಕ್ಕಿದ್ರೆ, ಸೊ ಇದು 6 ಜಾರ್ ಅಲ್ಲಿ ಬರ್ತದೆ. ಸೊ ಇನ್ನೊಂದು ಮಾಡೆಲ್ ಏನಂತ ಹೇಳಿದ್ರೆ ನಿಮ್ಗೆ ಇಲ್ಲಿದೆ ನೋಡಿ, ಇದು ಕಂಪ್ಲೀಟ್ ಫುಡ್ ಪ್ರೊಸೆಸರ್ ಗ್ರೇಟಿಂಗ್. ಸೊ ಇದು ನೋಡಿದ್ರೆ ನೀವು ನಾರ್ಮಲ್ ಮಿಕ್ಸರ್ ಗ್ರೈಂಡರ್ ಆಯ್ತು. ಸೊ ಇದು ಈಗ ನೀವು ಆಡ್ ಮಾಡಿದ್ರೆ ಇದರಲ್ಲಿ ಮಲ್ಟಿಪಲ್ ಅಟ್ಯಾಚ್ಮೆಂಟ್ಸ್ ನೀವು ಹಾಕ್ತಾ ಬರ್ಬೋದು. ಸೊ ಈಗ ನಿಮ್ಗೆ ಇಲ್ಲಿ ನೋಡಿದ್ರೆ ಇದು ಚಪಾತಿ ಅಂಟು ಮಾಡುವಂಥದ್ದು. ನೆಕ್ಸ್ಟ್ ಇದು ಸ್ಲೈಸಿಂಗ್. ಇದು ಸೊ ಇದರಲ್ಲಿ ನಿಮ್ಗೆ ಒಂದು ಸ್ಲೈಸಿಂಗ್, ಸ್ಟ್ರೆಡ್ಡಿಂಗ್ ಅಂದ್ರೆ ನಿಮ್ಗೆ ಕ್ಯಾರೆಟ್, ನಮ್ಮ ಕುಕುಂಬರ್ ಏನಾದ್ರು ನೀವು ಗ್ರೇಟ್ ಮಾಡ್ಲಿಕ್ಕಿದ್ರೆ ಅದು ಸ್ಲೈಸ್. ನಿಮ್ಗೆ ಏನಾದ್ರು ಪೊಟ್ಯಾಟೊ ಸ್ಲೈಸಸ್, ಇಲ್ಲಿ ಗೆಣಸಿದು ಸ್ಲೈಸಸ್ ಮಾಡ್ಲಿಕ್ಕಿದ್ರೆ ಅದು. ಪ್ಲಸ್ ಫಿಂಗರ್ ಚಿಪ್ಸ್ ಮಾಡ್ಲಿಕ್ಕೆ, ಫಿಂಗರ್ ಚಿಪ್ಸ್ ಅಡಿಷನಲ್ ಅಟ್ಯಾಚ್ಮೆಂಟ್. ಉಳಿದಿರೋ ಅಟ್ಯಾಚ್ಮೆಂಟ್ ಸೇಮ್. ಸೊ ಈ ಆಪ್ಷನ್ಸ್ ಕೂಡ ಅವೈಲೇಬಲ್ ಇದೆ. 6 ಜಾರ್ ಪ್ಲಸ್ ನಿಮ್ಮ ಫುಡ್ ಪ್ರೊಸೆಸಿಂಗ್ ಯೂನಿಟ್. ಇದು MRP ಬಂದು 14,200 ಆಗಿದೆ. ಸೊ ನಿಮ್ಗೆ ಆನ್ ಎಕ್ಸ್ಚೇಂಜ್ 9,200 ಗೆ ಬರ್ತದೆ. ಇದಕ್ಕೆ ನಿಮ್ಗೆ 5 years ಮೋಟರ್ ವಾರಂಟಿ, 2 years ಫುಲ್ ಪ್ರಾಡಕ್ಟ್. ಪ್ಲಸ್ ಇನ್ನೊಂದು ಏನ್ ಹೇಳಿದ್ರೆ ಇದಕ್ಕೆ ನಿಮ್ಗೆ ಹೋಮ್ ಸರ್ವಿಸ್ ಕೂಡ ಅವೈಲೇಬಲ್ ಇದೆ. ಸೊ ಏನಾದ್ರು ಮೋಟರ್ ಏನಾದ್ರು ಇಶ್ಯೂ ಇದ್ರೆ ನಿಮ್ಮ ಮನೆಗೆ ಬಂದು ಟೆಕ್ನಿಷಿಯನ್ ಬಂದು ಅದನ್ನ ಪಿಕ್ ಮಾಡಿ, ಇಲ್ಲ ಅಲ್ಲೇ ರಿಪೇರ್ ಆಗ್ತದೆ ಅಂತ ಹೇಳಿದ್ರೆ ಅಲ್ಲೇ ರಿಪೇರ್ ಆಗ್ತದೆ, ಇಲ್ಲ ಅಂತ ಹೇಳಿದ್ರೆ ಪಿಕ್ ಮಾಡಿ ಮತ್ತೆ ನಿಮ್ಮ ಮನೆಗೆ ಮತ್ತೆ ಡೆಲಿವರ್ ಮಾಡ್ತಾರೆ. ಈಗ ಹೊಸ ಟ್ರೆಂಡಿಂಗ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಏರ್ ಫ್ರೈಯರ್. ಸೊ ಎಲ್ಲರೂ ಏರ್ ಫ್ರೈಯರ್ ಯಾಕಂತ ಹೇಳಿದ್ರೆ ಹೆಲ್ತ್ ಕಾನ್ಶಿಯಸ್. ಸೊ ಲೋ ಆಯಿಲ್ ಕನ್ಸಂಪ್ಷನ್, ಸೊ ವಿದೌಟ್ ಆಯಿಲ್ ಫ್ರೈಯಿಂಗ್ ಏನಾದ್ರು ಮಾಡ್ಬೇಕು ಅಂತ ಹೇಳಿದ್ರೆ ಏರ್ ಫ್ರೈಯರ್ ಮಸ್ಟ್ ಅಂಡ್ ಶುಡ್. ಸೊ ಏರ್ ಫ್ರೈಯರ್ ಅಲ್ಲಿ ನಿಮ್ಗೆ ಮಲ್ಟಿಪಲ್ ಆಪ್ಷನ್ಸ್ ಇದೆ. ಇದು ನಿಮ್ಗೆ ಏರ್ ಫ್ರೈಯರ್ ಕಮ ಅವನ್. ಸೊ ಇದರಲ್ಲಿ ನಿಮ್ಗೆ ಬೇಕಿಂಗ್ ಕೂಡ ಪ್ರೊಫೆಷನಲ್ ವೇ ಅಲ್ಲಿ ಮಾಡ್ಬೋದು. ಸೊ ಇದರಲ್ಲಿ ನಿಮ್ಗೆ 2 ಗ್ರಿಲ್ ರ್ಯಾಕ್ಸ್ ಬರ್ತದೆ, ಪ್ಲಸ್ ಒಂದು ಬೇಕಿಂಗ್ ಟ್ರೇ. ಬೇಕಿಂಗ್ ಟ್ರೇ ನಿಮ್ಗೆ ಕೇಕ್ ಏನಾದ್ರು ಮಾಡೋದಿದ್ರೆ ನೀವು ಬೇಕಿಂಗ್ ಟ್ರೇ ಯೂಸ್ ಮಾಡ್ಬೋದು. ಇವಾಗ ಬಿಸ್ಕೆಟ್ಸ್, ಇಲ್ಲ ನೀವು ಗ್ರಿಲ್ ಚಿಕನ್, ಇಲ್ಲ ಗ್ರಿಲ್ ಪನ್ನೀರ್ ಆ ತರ ಏನಾದ್ರು ಮಾಡ್ತೀರಾ ಅಂತ ಹೇಳಿದ್ರೆ ಆ ಆಪ್ಷನ್ ಕೂಡ ಅವೈಲೇಬಲ್ ಇದೆ. ಇದು ಪ್ಯೂರ್ ಏರ್ ಫ್ರೈಯರ್. ಇದು 12 ಲೀಟರ್ ಕೆಪಾಸಿಟಿ, ಇದು 6.5 ಲೀಟರ್ಸ್ ಕೆಪಾಸಿಟಿ. ಇದು ಹೇಗೆ ಅಂತ ಹೇಳಿದ್ರೆ ಈ ತರ. ಸೊ ಇಲ್ಲಿ ನೀವು ನೋಡಿದ್ರೆ, ಸೊ ನಿಮ್ಗೆ ಏನ್ ಫ್ರೈ ಮಾಡ್ಲಿಕ್ಕೆ ಕೊಡ್ತೀವಿ, ಫಿಂಗರ್ ಚಿಪ್ಸ್ ಏನೇ ಇರ್ಲಿ, ಸೊ ಇಲ್ಲಿ ನೀವು ಡೈರೆಕ್ಟ್ ಆಗಿ ಇಟ್ಟು ಏರ್ ಫ್ರೈಯರ್ ಸ್ಟಾರ್ಟ್ ಮಾಡಿದ್ರೆ ವಿದೌಟ್ ಆಯಿಲ್ ನಿಮ್ಗೆ ಫ್ರೈ ಆಗ್ತದೆ ಅದು. ಈ ಬೌಲ್ ಮತ್ತೆ ನಿಮ್ಗೆ ತೆಗಿಲಿಕ್ಕೂ ಕೂಡ ತೆಗಿಬಹುದು. ಇದು ಅರೌಂಡ್ 9,000 ಬರ್ತದೆ, ಇದು ಅರೌಂಡ್ 3,800 ರೇಂಜ್. ಇದು ನೀವೆಲ್ಲರೂ ನೋಡಿರ್ತೀರಿ ಟ್ರೆಡಿಷನಲ್ ಏರ್ ಫ್ರೈಯಿಂಗ್ ಮಾಡೆಲ್. ಈ ತರ ಬೌಲ್ ಇರ್ತದೆ. ಈ ಬೌಲ್ ಒಳಗಡೆ ನಿಮ್ ಏನು ಫ್ರೈಯಿಂಗ್ ಇದು ಐಟಮ್ ಇರ್ತದೆ ಅದನ್ನ ಇದಕ್ಕೆ ಹಾಕಿ ನೀವು ಇಲ್ಲಿ ಟೆಂಪರೇಚರ್ ಸೆಟ್ ಮಾಡಬಹುದು. ಇದು ನಮ್ದು TTK ಪ್ರೆಸ್ಟೀಜ್ ಅವ್ರದ್ದು ಇನ್ನೊಂದು ಫ್ಲಾಗ್ಶಿಪ್ ಪ್ರಾಡಕ್ಟ್. ಇದೇನ್ ಹೇಳಿದ್ರೆ ನಮ್ಮ ಏರ್ ಫ್ರೈಯರ್ ಕಮ್ ಗ್ರಿಲ್ಲರ್. ಸೊ ಇದರಲ್ಲಿ ನಿಮ್ಗೆ ಬೇಸ್ ಕೆಳಗಡೆ ಆಸ್ ಅ ಏರ್ ಫ್ರೈಯರ್ ಯೂಸ್ ಮಾಡ್ಲಿಕ್ಕೆ. ಸೊ ಇದು ಏರ್ ಫ್ರೈಯರ್ ಯೂನಿಟ್. ಇದು ಎಂತ ಮಾಡ್ಬೋದು ಹೇಳಿದ್ರೆ, ಇಲ್ಲಿ ನಿಮ್ಗೆ ಇದಿದೆ ನೋಡಿ, ಇದು ಹೀಗೆ ಮಾಡಿದ್ರೆ ಫ್ಲಿಪ್ ಆಗ್ತದೆ. ಸೊ ಫ್ಲಿಪ್ ಮಾಡಿದ್ರೆ ನೀವು, ಇದು ಕಾಸ್ಟ್ ಐರನ್, ಇದು ಸ್ಕಿಲೆಟ್. ಹಾ, ಸೊ ನೀವು ಇದನ್ನ ಇಲ್ಲಿ ಇಟ್ಟು ಆಸ್ ಅ ಗ್ರಿಲ್ಲರ್ ಕೂಡ ಯೂಸ್ ಮಾಡ್ಬೋದು. ಎಕ್ಸ್ಚೇಂಜ್ ಅಲ್ಲಿ 2,400, ಇದು 2,100. ಸೊ 2 ಜಾರ್ಸ್ ಬರ್ತದೆ, 2 ಜಾರ್ಸ್. ಈಗ ಇದು ನಿಮ್ಗೆ ಈ ತರ ಬುಲೆಟ್ ಮಿಕ್ಸರ್ ಗ್ರೈಂಡರ್ಸ್. ಸೊ ಇದು ಕೂಡ ನಿಮ್ಗೆ 2 ವರ್ಷ ವಾರಂಟಿ ಬರ್ತದೆ, 2 years. ಇದು ಜ್ಯೂಸಿಂಗ್ ಇಲ್ಲ ಇದರದೇ ಮ್ಯಾಮ್. ಇದು ಹೇಗೆ ಹೇಳಿದ್ರೆ, ಇದು ಚಟ್ನಿ ಮತ್ತೆ ಡ್ರೈ ಮಸಾಲ ಮಾಡ್ಲಿಕ್ಕೆ, ಇದು ಜ್ಯೂಸಿಂಗ್.
ಹಾ ಬಾಟಲ್ ಶೇಪ್. ಇದಕ್ಕೆ ನಿಮ್ಗೆ ಇದು ಆಸ್ ಎ ಸಿಪ್ಪರ್ ಕೂಡ ಯೂಸ್ ಮಾಡ್ಬೋದು. ಸಪೋಸ್ ನೀವು ಜಿಮ್ಮಿಗೆ ಏನಾದ್ರು ಹಿಡ್ಕೊಂಡು ಹೋಗ್ತೀರಿ, ನೀವು ಇದ್ರಲ್ಲಿ ಸ್ಮೂತಿ ಮಾಡಿ ಮತ್ತೆ ನೀವು ಆಫೀಸಲ್ಲಿ ಇಲ್ಲ ಆನ್ ದ ವೇ ಏನಾದ್ರು ಕುಡಿಲಿಕ್ಕೆ ಏನಾದ್ರು ಇದ್ರೆ, ಸೊ ಇದು ಜಾರಿದು ಬೇಸ್ ತೆಗೀರಿ. ಸೊ ಈ ತರ ಕ್ಲೋಸರ್ ಹಾಕಿದ್ರೆ ಆಸ್ ಎ ಬಾಟಲ್ ಆಯ್ತಿದೆ. ಸೊ ಇದು ನಿಮ್ಗೆ ಟ್ರಾವೆಲಿಂಗಿಗೆ ಕ್ಯಾರಿ ಕೂಡ ಮಾಡ್ಬೋದು. ಫ್ರೆಂಡ್ಸ್, ಇವಾಗ ನೀವು ನೋಡಿರುವಂಥದ್ದು ಹೆಚ್ಚಿನದು ಎಲ್ಲವೂ ಕೂಡ ಅದು ಸಾಧಾರಣ ಎಲೆಕ್ಟ್ರಿಕಲ್ ಕಿಚನ್ ಎಕ್ವಿಪ್ಮೆಂಟ್ಸ್. ಫ್ರೆಂಡ್ಸ್, ಇದು ಮೂರು ಕೂಡ ಇಲ್ಲಿ ಕಡಾಯಿ, ಅದೇ ರೀತಿ ಫ್ರೈ ಪ್ಯಾನ್, ಅದೇ ರೀತಿ ಸಾಸ್ ಪ್ಯಾನ್, ಇದು ಮೂರು ಕೂಡ ವಿತ್ ಎಕ್ಸ್ಚೇಂಜ್ 2000 ರೇಂಜಲ್ಲಿ ಬರುತ್ತೆ, 2300 ಒಳಗಡೆ. ಅದೇ ರೀತಿ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಸ್ರೋಲ್ ವಿತ್ ಗ್ಲಾಸ್ ಲಿಡ್, ಅದೇ ರೀತಿ ಡೋಕ್ಲಾ ಮೇಕರ್, ಮಲ್ಟಿ ಕಡಾಯಿ, ಹಾಗೆ ಇಡ್ಲಿ ಕುಕ್ಕರ್, ಇದೆಲ್ಲ ಇಡ್ಲಿ ಸ್ಟ್ಯಾಂಡ್ ಕೂಡ ಅವೈಲೇಬಲ್ ಇದೆ. ಸಣ್ಣ ಸಣ್ಣ ಇಡ್ಲಿ ಸ್ಟ್ಯಾಂಡ್ ಇದೆ, ಅದೇ ರೀತಿ ಒಳ್ಳೆ ಹಾಟ್ ಬಾಕ್ಸ್ ಇದೆ, ಚೈನೀಸ್ ವೋಕ್ ಇದೆ, ಹಾಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾಸ್ರೋಲ್, ಬಿರಿಯಾನಿ ಪಾಟ್ ಇದೆ ನೋಡಿ, ದೊಡ್ಡದು ಇದೆ, ಇದರಲ್ಲಿ ಚಿಕ್ಕದು ಸೈಜಸ್ ಸಿಗುತ್ತೆ. ಹಾಗೆ ಅದೇ ರೀತಿ ಎಲ್ಲ ಬೇರೆ ಬೇರೆ ರೀತಿಯ ಕುಕ್ವೇರ್ಗಳು, ಟೋಪ್ಸ್, ಕಡಾಯಿ, ದೋಸಾ ತವಾ ಇದೆ, ಅದರಲ್ಲಿ ಸೆರಾಮಿಕ್ ತವಾ ಇದೆ, ನಾನ್ ಸ್ಟಿಕ್ ಇದೆ, ಸಣ್ಣ ಸಣ್ಣ ಒಗ್ಗರಣೆ ಹಾಕುವ ಪ್ಯಾನ್ಗಳು, ಒಗ್ಗರಣೆ ಸೀಸನಿಂಗ್ ಪ್ಯಾನ್ಸ್ ಅದೆಲ್ಲವೂ ಕೂಡ ಇದೆ. ಹಾಗೆ ಕಾಸ್ಟ್ ಐರನ್ ತವಾ ಇದೆ, ಆಪಮ್ ತವಾ ಇದೆ, ಸ್ಕಿಲ್ಲೆಟ್ ಇದೆ, ತುಂಬ ಡಿಫ್ರೆಂಟ್ ವೆರೈಟೀಸ್ ಇದೆ, ಮತ್ತು ಯುನೀಕ್ ಆಗಿರುವಂಥ ಶೇಪ್ಸ್ಗಳು ಅಷ್ಟೇ ನೋಡಿ. ಕಾಸ್ಟ್ ಐರನ್ ಕಡಾಯಿ ನನ್ನ ವೀಡಿಯೋಸ್ಗಳಲ್ಲಿ ಸುಮಾರು ಮಂದಿ ನೋಡಿ ಕೇಳ್ತೀರಿ. ಹಾಗೆ ಇಲ್ಲಿ ಟೋಪ್ಸ್ ಕೂಡ ಇದೆ, ಅದೇ ರೀತಿ ಬೇರೆ ಬೇರೆ ಕ್ಯೂಟ್ ಆಗಿರುವಂಥ ಶೇಪ್ಸ್, ಡಿಸೈನ್ ಒಂದಕ್ಕಿಂತ ಒಂದು ಹೇಳಬೇಕಂತಲೇ ಇಲ್ಲ, ತುಂಬಾ ಯುನೀಕ್ ಆಗಿರುವಂಥ ತುಂಬ ಕ್ಯೂಟ್ ಆಗಿರುವಂಥ ಎಲ್ಲ ಕಡಾಯಿ ಪಾತ್ರೆಗಳಿದೆಲ್ಲವೂ ಕೂಡ. ಟ್ರೈಲೇಯರ್ ಕಡಾಯಿ ಉಂಟಲ್ವ, ಅಡುಗೆ ಕೋಣೆಯಲ್ಲಿ ಒಂದಿದ್ದರೆ ಸಾಕು, ನಿಜವಾಗ್ಲೂ ಅಡುಗೆ ಮಾಡಲಿಕ್ಕೆ ಭಾರಿ ಒಳ್ಳೆಯದು. ಒಂದು ಚೂರು ಸೀದೋಗೋದು ಇಲ್ಲ ತಳ ಹಿಡಿಯೋದು ಆ ಥರ ಏನಾಗೋದಿಲ್ಲ. ಹಾಗೆ ಇಲ್ಲಿ ಬೆಸ್ಟ್ ಹೇಗೋ ಆಫರ್ ನಡೀತಾ ಇದೆ, ಜೂನ್ 30 ತನಕ ಉಂಟು. ಅದೇ ರೀತಿ ಎಲ್ಲರಿಗೂ ಗೊತ್ತುಂಟು, ಶ್ರೀಮತಿಯನ್ನು ಪ್ರೀತಿಸುವವರು ಪ್ರೆಸ್ಟೀಜನ್ನು ಹೇಗೆ ನಿರಾಕರಿಸ್ತಾರೆ ಅಂತ 100ಕ್ಕೆ 100ರಷ್ಟು ಈ ಮಾತು ನಿಜ. ಫ್ರೆಂಡ್ಸ್, ಇದು ಕಾಸ್ಟ್ ಐರನ್ ಆಪಮ್ ತವಾ, ಭಾರಿ ಹೆವಿ ಮತ್ತು ತುಂಬ ಚೆಂದ ಉಂಟಾಯ್ತಾ. ಹಾಗೆ ಕುಕ್ಕರಲ್ಲಿ ಬಂದುಬಿಟ್ಟು ನಿಮಗೆ ಟ್ರೈ ಲೇಯರ್ ಇದೆ, ಸ್ಟೀಲ್ ಕುಕ್ಕರ್, ಅದೇ ರೀತಿ ಇಂಡಲಿಯಮ್ ಇದೆ. ಸ್ಟೀಲ್ ಕುಕ್ಕರ್ ಆದರೆ ನಿಮಗೆ 1.5 ಲೀಟರ್ಸಿಂದ 10 ಲೀಟರ್ಸ್ವರೆಗೆ ಅವೈಲೇಬಲ್ ಇದೆ, ಅದರಲ್ಲೂ ಟ್ರೈ ಲೇಯರ್ ಇದೆ. ಹಾಗೆ ನಿಮಗೆ ಇಂಡಲಿಯಮ್ ಕುಕ್ಕರ್ ಆದರೆ 1.5 ಲೀಟರ್ಸಿಂದ ಸಾಧಾರಣ ಒಂದು 20 ಲೀಟರ್ಸ್ ತನಕ ಅವೈಲೇಬಲ್ ಇದೆ. ನಿಮಗೆ ಹೋಟೆಲ್ ಮಾಡೋರಿಗೆ, ಕ್ಯಾಂಟೀನ್ ಮಾಡೋರಿಗೆಲ್ಲ ದೊಡ್ಡ ದೊಡ್ಡ ಕುಕ್ಕರ್ ಎಲ್ಲ ಬೇಕಂದಿದ್ರೆ ಒಳ್ಳೆ ಆಫರಲ್ಲಿ ಸಿಗ್ತಾ ಇದೆ, ಬೆಸ್ಟ್ ಎಕ್ಸ್ಚೇಂಜ್ ಆಫರ್ ಕೂಡ ನಡೀತಾ ಉಂಟು. ಇಲ್ಲಿ ನೋಡ್ತಿರುವಂತದ್ದು ಟ್ರೈಪ್ಲೈ ಕ್ಲಿಪ್ ಆನ್ ಕುಕ್ಕರ್. ಸೊ ಪ್ರೆಸ್ಟೀಜ್ ಅಲ್ಲಿ ಪೇಟೆಂಟೆಡ್ ಇರುವಂತಹ ಪ್ರಾಡಕ್ಟ್. ಸೊ ಇದು ಹೇಗೆ ಹೇಳಿದ್ರೆ, ಕುಕ್ಕರ್ ಯಾರಿಗೆ ಯೂಸ್ ಮಾಡ್ಲಿಕ್ಕೆ ಬರುದಿಲ್ಲಲ್ಲ ಅವರು ಕೂಡ ವೆರಿ ಈಸಿಲಿ ಯೂಸ್ ಮಾಡುವಂತ ಪ್ರಾಡಕ್ಟ್. ಸೊ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಇಷ್ಟೇ. ಸೊ ಓಪನ್ ಆಯ್ತಲ್ಲ, ಸೊ ಕ್ಲೋಸಿಂಗ್ ಕೂಡ ನಿಮಗೆ ಒಂದೇ ಡೈರೆಕ್ಷನ್ ಅಲ್ಲಿ ಕ್ಲೋಸ್ ಆಗ್ತದೆ, ವೆರಿ ಈಸಿ ಟು ಆಪರೇಟ್. ಸೆಕೆಂಡ್ ಥಿಂಗ್, ಈಗ ಕುಕ್ಕರ್ ಅಲ್ಲಿ ಅಡಿಗೆ ಮಾಡಿದ್ರೆ ದೊಡ್ಡ ಪ್ರಾಬ್ಲಮ್, ನೀವು ಕುಕ್ಕರ್ ಅಲ್ಲಿ ಅಡಿಗೆ ಮಾಡ್ತೀರಿ, ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡಬೇಕು, ಇಲ್ಲ ಅದನ್ನ ಸರ್ವಿಂಗ್ ಬೌಲಿಗೆ ನೀವು ಕುಕ್ಕರ್ ಅನ್ನೇ ಇಟ್ಕೊಂಡು ಹೋಗುವಾಗಿಲ್ಲ. ಸೊ ಇದರಲ್ಲಿ ಅಂತ ಹೇಳಿದ್ರೆ ನೀವು ಇದನ್ನೇ ಸರ್ವಿಂಗ್ ಬೌಲ್ ಆಗಿ ಯೂಸ್ ಮಾಡಬಹುದು. ಇದಕ್ಕೆ ನಿಮ್ಗೆ ಒಂದು ಗ್ಲಾಸ್ ಲಿಡ್ ಕೂಡ ಬರ್ತದೆ. ಸೊ ಇದೇ ನಿಮ್ಗೆ ಆಸ್ ಎ ಸರ್ವಿಂಗ್ ಬೌಲ್. ಸಪೋಸ್ ಇದರಲ್ಲಿ ನೀವು ಏನಾದ್ರು ಪಲಾವ್ ಇಲ್ಲ ಬಿರಿಯಾನಿ ಏನೇ ಮಾಡಿದ್ರು ಕೂಡ, ಸೊ ಇದೇ ನಿಮ್ಮ ಸರ್ವಿಂಗ್ ಬೌಲ್. ಸೊ ಈಸಿ ಟು ಕ್ಲೀನ್, ಈಸಿ ಟು ಆಪರೇಟ್. ಇದು ನಿಮ್ಗೆ ಆಪ್ಷನ್ಸ್ ಬಂದು 2 ಲೀಟರ್ಸ್, 3 ಲೀಟರ್ಸ್ ಅಂಡ್ 5 ಲೀಟರ್ಸ್ 3 ಆಪ್ಷನ್ ಅಲ್ಲಿ ಅವೈಲೇಬಲ್ ಇದೆ. ಮೆಟೀರಿಯಲ್ ನಿಮ್ಗೆ ಹಾರ್ಡ್ ಅನಡೈಸ್ಡ್, ಸ್ಟೇನ್ಲೆಸ್ ಸ್ಟೀಲ್, ಟ್ರೈ ಪ್ಲೈ 3 ಮೆಟೀರಿಯಲ್ಸ್ ಅಲ್ಲಿ. ಸ್ಟಾರ್ಟಿಂಗ್ ರೇಂಜ್ ಬಂದು ನಿಮ್ಗೆ ಇದು ಸ್ಟಾರ್ಟಿಂಗ್ 3200 ಇಂದ ಸ್ಟಾರ್ಟ್ ಆಗಿ ಅಪ್ ಟು 4500 ವರೆಗೂ ಬರ್ತದೆ. ಸೊ ಇದು ರೇಂಜ್ ಬಂದು ಅಲ್ಯೂಮಿನಿಯಂ ಪ್ರೆಷರ್ ಕುಕ್ಕರ್ಸ್. ಸೊ ಕುಕ್ಕರ್ಸ್ ಅಲ್ಲಿ ಬೇಸಿಕಲಿ 3 ಟೈಪ್ಸ್. ಒಂದು ಅಲ್ಯೂಮಿನಿಯಂ ಬರ್ತದೆ, ಸ್ಟೀಲ್, ಹಾರ್ಡ್ ಅನಡೈಸ್ಡ್. ಸೊ ಹಾರ್ಡ್ ಅನಡೈಸ್ ಮತ್ತೆ ಅಲ್ಯೂಮಿನಿಯಂ ಎರಡು ಮೋರ್ ಆರ್ ಲೆಸ್ ಸೇಮ್. ಸ್ಟೀಲ್ ಅಂಡ್ ಟ್ರೈಪ್ಲೈ ಮೋರ್ ಆರ್ ಲೆಸ್ ಸೇಮ್. ಸೊ ಟ್ರೈಪ್ಲೈ ಹೇಳಿದ್ರೆ ಸ್ವಲ್ಪ ದಪ್ಪ ಬರ್ತದೆ ನಿಮಗೆ. ಸೊ ಅಲ್ಯೂಮಿನಿಯಂ ಹೇಳಿದ್ರೆ ಮುಂಚೆಯಿಂದ ಯೂಸ್ ಮಾಡ್ತಿರುವಂತದ್ದು ಎಲ್ಲ ಕುಕ್ಕರ್ಸ್ ಅಲ್ಯೂಮಿನಿಯಂ. ಇದೆಲ್ಲ ಬಂದು ಸ್ಟೇನ್ಲೆಸ್ ಸ್ಟೀಲ್ ಆಫ್ ರೇಂಜ್. ಸೊ ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ ಕೂಡ ನಿಮ್ಗೆ ಡಿಫ್ರೆಂಟ್ ಶೇಪ್ಸ್, ಡಿಫ್ರೆಂಟ್ ಸೈಜಸ್ ಅವೈಲೇಬಲ್ ಇದೆ. ಸೊ ನಮ್ಮಲ್ಲಿ ಎಲ್ಲ ಗಂಜಿ ಮಾಡುವಂತದ್ದು ಜಾಸ್ತಿ. ಸೊ ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ ನಿಮ್ಗೆ ಒಂದ್ ಸ್ವಲ್ಪ ಟಾಲ್ ಇದ್ರೆ ಗಂಜಿ ಹೊರಗಡೆ ಬರೋದು ಅವಾಯ್ಡ್ ಮಾಡ್ಬೋದು. ಸೊ ಈ ತರ ಕುಕ್ಕರ್ಸ್ಗಳು, ಮತ್ತೆ ಹಂಡಿ ಶೇಪ್ ಇರುವಂತ ಕುಕ್ಕರ್ಗಳು, ಸೊ ಈ ಆಪ್ಷನ್ಸ್ ಇದೆ. ಸಣ್ಣ ಕುಕ್ಕರ್ ಹೇಳಿದ್ರೆ ನಿಮ್ಗೆ 1.5 ಲೀಟರ್ಸ್, 2 ಲೀಟರ್ಸ್. ಸಣ್ಣ ಮಕ್ಕಳಿಗೆ ಏನಾದ್ರು ಚೂರು ನಿಮ್ಗೆ ಬೇಯಿಸ್ಬೇಕು, ಇಲ್ಲ ಟ್ರಾವೆಲಿಂಗ್ ಏನಾದ್ರು ಬೇಕು ಅಂತ ಹೇಳಿದ್ರೆ ಈ ತರ ಕುಕ್ಕರ್ಸ್ ನಿಮ್ಗೆ ಯೂಸ್ ಮಾಡ್ಕೋಬಹುದು. ಸೊ ಅಲ್ಯೂಮಿನಿಯಂ ಅಲ್ಲಿ ಬಂದು ನಿಮ್ಗೆ 1.5 ಲೀಟರ್ಸ್ ಇಂದ ನಿಮ್ಗೆ 20 ಲೀಟರ್ ವರೆಗೂ ಇದೆ. ಸೊ ಇದು 16 ಲೀಟರ್ಸ್. ಇದಕ್ಕಿಂತ ಒಂದು ದೊಡ್ಡ ಸೈಜ್ ಕೂಡ ಅವೈಲೇಬಲ್ ಇದೆ, 20 ಲೀಟರ್ಸ್ ವರೆಗೆ. ಇದು 16 ಅಲ್ಯೂಮಿನಿಯಂ. ಸೊ ಅಲ್ಯೂಮಿನಿಯಂ ಅಲ್ಲಿ 10 ಲೀಟರ್ ಮ್ಯಾಕ್ಸಿಮಮ್, 10 ಲೀಟರ್ ಮ್ಯಾಕ್ಸಿಮಮ್, 5 to 6. ಇನ್ನೊಂದು ಆಪ್ಷನ್,
ಸೊ ಈಗ ಯಾರಿಗಾದ್ರು ಮನೆ ಮಕ್ಕಳಿಗೆ ಗಿಫ್ಟ್ ಕೊಡಬೇಕು, ನೀವು ಹೋಗುವಾಗ ಏನಾದ್ರು ಹಿಡ್ಕೊಂಡು ಹೋಗ್ಬೇಕು, ಏನ್ ಕೊಡಬೇಕು ಅನ್ನೋದೊಂದು ಕನ್ಫ್ಯೂಷನ್ ಇರ್ತದೆ. ಸೊ ಎಲ್ಲರ ಮನೇಲಿ ಬೇಕಾಗಿರುವಂತದ್ದು ಕಡಾಯಿ, ಫ್ರೈ ಪ್ಯಾನ್, ದೋಸೆ. ಇದು ಎಷ್ಟಿದ್ರೂ ಸಾಕಾಗುದಿಲ್ಲ. ಸೊ ಹೀಗೆ ನಿಮ್ಗೆ ಈಸಿಯೆಸ್ಟ್ ಆಪ್ಷನ್. ಸೊ ಒಂದು ಕಡಾಯಿ ಬರ್ತದೆ, ಒಂದು ದೋಸೆ ತವ, ಒಂದು ಫ್ರೈ ಪ್ಯಾನ್. ಇದು ಬಂದು ನಿಮ್ಗೆ ನಾನ್ ಸ್ಟಿಕ್ ಅಲ್ಲಿ. ಸೊ ಈ ರೇಂಜ್ ಬಂದು ನಿಮ್ಗೆ 1500 ಗೆ ಬರ್ತದೆ. 1400 to 500 ರೇಂಜ್ ಅಲ್ಲಿ ಮೂರು ಪ್ರಾಡಕ್ಟ್ ಸೇರಿ 1500 ಗೆ ಬರ್ತದೆ. MRP ನಿಮ್ಗೆ 3000 ಇದೆ. ಇದು ಬಂದು ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ. ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ ಸಹ ಒಂದು ಕಡಾಯಿ, ಒಂದು ಫ್ರೈ ಪ್ಯಾನ್, ಒಂದು ಚಾ ಮಾಡುವಂತದ್ದು. ಇದು ಕೂಡ ನಿಮ್ಗೆ MRP 4000 ಇದ್ರೆ ನಿಮ್ಗೆ ಆಲ್ಮೋಸ್ಟ್ 2400 2300 ರೇಂಜ್ ಅಲ್ಲಿ ಬರ್ತದೆ. ಸೊ ಯಾರಿಗಾರು ಗಿಫ್ಟ್ ಕೊಡ್ಲಿಕ್ಕಿದ್ರೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ಸ್. ಫ್ರೆಂಡ್ಸ್ ನೋಡಿದ್ರಲ್ವಾ, ಎಲ್ಲ ರೀತಿಯ ಅಡುಗೆ ಉಪಕರಣಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ಖಂಡಿತವಾಗಿಯೂ ಒಮ್ಮೆ ಭೇಟಿ ನೀಡಿ. ಮಂಗಳೂರಿನ ಬಿಜೆಯಲ್ಲಿರುವ ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ಗೆ ಬೆಸ್ಟ್ ಆಫರ್ ಸಿಗ್ತಾ ಇದೆ. ಓಕೆ, ಈ ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ. ಹಾಗೆ ಎಲ್ಲ ವಿಡಿಯೋಸ್ಗಳ ಲಿಂಕ್ಗಳನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.